ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾಥವ ತಿಳಿದ ರಾವಣಂಗೆ ಅರೆಯಾಯಸ್ಸು ಇತ್ತನು ವೇದವ ನೋದಿದ ಬ್ರಹ್ಮಂಗೆ ಸಿರವು ಇತ್ತು ಅದು ಕಾರಣ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಪ್ರಿಯನು ನಮ್ಮ ಕೂಡಲ ಸಂಗಮ ದೇವ. ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ಒಂದು ಅತ್ಯದ್ಭುತವಾದಂಥ ವಚನಾಮೃತ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮಪೂಜ್ಯ ಪುಷ್ಪಗಿರಿ ಜಗದ್ಗುರುಗಳಲ್ಲಿ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೇನೈ ನೀವೇ ಒಳಪಕ್ಕು ಏನ ನುಡಿದೊಡನೆ ನಾನು ನುಡಿವೆ ಗುರುವೇ ಕೃಪೆಯಾಗು ಎಂದು ಅವರಲ್ಲಿ ಸಿರವಡ್ಡಿ ಬೇಡುತ್ತಾ ಸಂಸ್ಥೆಯ ಅಧ್ಯಕ್ಷರಾದಂಥ ನನ್ನ ಗುರುಗಳು ಆದಂಥ ರಾಮೇಗೌಡರೇ, ಕಾರ್ಯದರ್ಶಿಗಳು ಆತ್ಮೀಯರು ಆದಂಥ ಸುರೇಶ್ ಅಣ್ಣನವರೇ, ಖಜಾಂಚಿಗಳಾದಂಥ ಮಂಜುಳಾ ಅವರೇ, ಹಾಗೂ ನಮ್ಮ ಬೇಲೂರು ತಾಲೂಕಿನಲ್ಲಿ ಅತ್ಯಂತ ಸಕ್ರಿಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ವಿನೂತನ ಕ್ರಾಂತಿಯ ಮೂಲಕ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡುತ್ತಿರುವಂಥ ನಮ್ಮ ಸನ್ಮಿತ್ರರಾದಂಥ ರಾಜೇಗೌಡರೇ, ಪತ್ರಿಕಾ ಸಹೋದ್ಯೋಗಿಗಳಾದಂಥ ರಘುನಾಥ್ ಅವರೇ, ಅನಿಲ್ ಅವರೇ, ಹಾಗೂ ವಲ್ಲೇಶ್ ಅವರೇ, ಶಾಲೆಯ ಎಲ್ಲ ಅಧ್ಯಾಪಕ ಬೋಧಕ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿಯರೇ, ಎಲ್ಲ ಪೋಷಕರೇ, ಪ್ರಾಯಶಃ ಕೊನೆಗೆ ನಾವು ಎಲ್ಲೋದ್ರೂ ಕೂಡ ಪರಮ ಪೂಜ್ಯರಿಗೆ ಆಶೀರ್ವಚನಕ್ಕೆ ಕೊಡ್ತೀವಿ. ಆದರೆ ನಮ್ಮ ವಚನಾಮೃತ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರೇ ಉದ್ಘಾಟನೆಯನ್ನು ನಡೆಸಿ ಅತ್ಯದ್ಭುತವಾದಂಥ ಒಂದು 15 ನಿಮಿಷದಲ್ಲಿ ಭಾಳ ವಿಶೇಷವಾದಂಥ ಮಾತುಗಳನ್ನು ಆಡಿದ ಮೇಲೆ ನಾವು ಮಾತನಾಡೋದು ಅಷ್ಟು ಸೂಕ್ತವಾಗೋದಿಲ್ಲ. ಆದರೂ ಕೂಡ ವಚನಾಮೃತ ಅನ್ನೋದು ಏನು ವಿಶೇಷ? ಕಳೆದ ವರ್ಷದಲ್ಲಿ ಸುರೇಶ್ ಅಣ್ಣನವರು ಜಾನಪದ ವೈಭವವನ್ನು ಕಾರ್ಯಕ್ರಮವನ್ನು ಮಾಡಿದ ಮೇಲೆ ಈ ಮಟ್ಟದಲ್ಲಿ ವಚನಾನುಭವವನ್ನು ಮಾಡುತ್ತಿದ್ದಾರೆ. ಅಂದರೆ ವಚನ ಅಂತಂದರೆ ನಾವು ಕೊಡುವಂಥ ಭರವಸೆ ಮಾತುಗಳು ಅಂತ ಹೇಳ್ತಾರೆ. ಹೇಗೆ ಬಸವಣ್ಣನವರು ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಆರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ಅಂತ ಹೇಳಿ, ಇಂತಹ ಒಂದು ವಚನ ಅನ್ನೋದು 12ನೇ ಶತಮಾನದಲ್ಲಿ ಬಂತು. ಈ ವಚನ ಸಾಹಿತ್ಯವನ್ನು ಅಮೃತದ ಮೂಲಕವಾಗಿ ನಿಮಗೆ ಕೊಡ್ತಾ ಇದ್ದಾರೆ. ಅಂದರೆ ನಾವು ಪುರಾಣದಲ್ಲಿ ಕೇಳ್ತೀವಿ, ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ದಾನವರು ಸಮುದ್ರ ಮಥನವನ್ನು ಮಾಡುವಂಥ ಸಂದರ್ಭದಲ್ಲಿ ಅಮೃತ ಬಂತು. ಆ ಅಮೃತವನ್ನು ಕುಡಿದಂಥವರು ಚಿರಂಜೀವಿಗಳಾಗ್ತಾರೆ ಅಂತ ಹೇಳಿ ಸಮುದ್ರ ಮಥನವನ್ನು ಮಾಡಿದ್ರು ಅನ್ನೋದನ್ನು ನಾವು ಪುರಾಣದಲ್ಲಿ ಕೇಳ್ತೀವಿ. ಹಾಗೆ ಈ ವಚನವೆಂಬ ಅಮೃತವನ್ನು ನಿಮಗೆ ಉಣಬಡಿಸಲಿಕ್ಕೆ ಬರ್ತಾ ಇದ್ದಾರೆ. ಈ ಉಣಬಡಿಸುವಂಥ ಕೆಲಸ ವಚನ ಸಾಹಿತ್ಯ ಐತಲ್ಲ, ಅದು 12ನೇ ಶತಮಾನದ ವಚನ ಸಾಹಿತ್ಯ ಅತ್ಯದ್ಭುತವಾದಂಥ ಸಾಹಿತ್ಯ. ಯಾಕೆಂದ್ರೆ ಒಬ್ಬ ಕವಿ ಹೇಳ್ತಾರೆ, ಜೈನರ ಕಾವ್ಯದ ಶರಣರ ವಚನದ ದಾಸರಾಡಿನ ಈ ನಾಡು ಅಂತ ಹೇಳಿ. ನಮ್ಮ ಈ ಪರಂಪರೆ ಬಂದಿರುವಂಥದ್ದು ಈ ಕನ್ನಡ ನಾಡಿನ ಜೈನರ ಕಾವ್ಯ ಅಂದರೆ 6ರಿಂದ 11ನೇ ಶತಮಾನದ ಆದಿಭಾಗದ ತನಕ, 11ರಿಂದ ಸುಮಾರು 13ರ 14ನ ಅಂದರೆ ಯಡೂರ ಸಿದ್ಧಲಿಂಗೇಶ್ವರರು ಬರೋ ತನಕಲೂ ಕೂಡ ನಾವು ವಚನ ಸಾಹಿತ್ಯವನ್ನು ಅಂದರೆ ಶರಣ ಸಾಹಿತ್ಯವನ್ನು, ದಾಸ ಸಾಹಿತ್ಯವನ್ನು, ಈಗ ನವೋದಯ ಸಾಹಿತ್ಯವನ್ನು ಕಾಣ್ತೀವಿ. ಇಂಥ ಪರಂಪರೆಯನ್ನು ಮತ್ತೊಮ್ಮೆ ನಮ್ಮ ಯುವಕರಿಗೆ ಉಣಬಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಸುರೇಶ್ ಅವರು ಮಾಡಿರುವಂಥ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಅವರಿಗೆ ಚಪ್ಪಾಳೆ ಮೂಲಕವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಬಂದಲ್ಲ, ನೀವೆಲ್ಲರೂ ಪೋಷಕರು ಏತಕ್ಕಾಗಿ ಕಾತುರರಿದ್ದೀರಿ ಅನ್ನೋದು ನಮಗೆ ಗೊತ್ತೈತಿ. ಏಕೆಂದರೆ ನೀವು ನಿಮ್ಮ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಆ ಕಲಾ ಪ್ರತಿಭೆಯನ್ನು ನೋಡಲಿಕ್ಕಾಗಿ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಆದರೆ ಶಾಲೆಗೆ ಒಂದು ಔಚಿತ್ಯತೆ ಇರ್ತೈತಿ, ಒಂದು ಶಿಷ್ಟಾಚಾರ ಇರ್ತೈತಿ. ಯಾರು ಸಹಾಯ ಮಾಡಿರ್ತಾರೆ, ಯಾರು ಅವರಿಗೆ ಹೆಲ್ಪ್ ಮಾಡಿರ್ತಾರೆ, ಅವರನ್ನ ಕೂರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದಂಥ ಸಂದರ್ಭ ಇರ್ತೈತಿ. ಅದರಿಂದ ತಾವೆಲ್ಲರೂ ಪೋಷಕರು ಈ ಕಾರ್ಯಕ್ರಮದಲ್ಲಿ ಪೂಜ್ಯರು ಹೇಳಿದಂಥ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ನಾವು ಸಂಸ್ಕಾರವನ್ನು ಕೊಡಲಿಲ್ಲ ಅಂತಂದರೆ ಮಕ್ಕಳು ಏನಾಗ್ತಾರೆ ಅನ್ನೋದಕ್ಕೆ ಇವತ್ತು ಅವರು ಕೊಟ್ಟಂಥ ಉದಾಹರಣೆಯನ್ನು ನೀವೆಲ್ಲರೂ ಕೂಡ ಗಮನಿಸಬೇಕಾಗ್ತೈತಿ. ಇವತ್ತು ಬಂಧುಗಳೇ, ನಾನು ಕೂಡ ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ. SCR ಶಾಲೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನಿಂದ, ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನಿಂದ ಒಂದು ಕಾರ್ಯಕ್ರಮವನ್ನು ಮಾಡಿದೆ.
ನಮ್ಮ ಪರಮ ಪೂಜ್ಯರು ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ಪ್ರಾಯಶಃ ಇವರ